ಎ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಅನ್ನೋದಕ್ಕೆ ನಾವೊಂದು ಅಂದ್ಕೊಂಡಿದ್ವಿ, ಆದರೆ ಈಗ ಅದಕ್ಕೆ ಇನ್ನೊಂದು ರೀತಿ ಅರ್ಥ ಸಿಕ್ಕಿದೆ. ಮೊದಲನೇದಾಗಿ ರಾಕಿಂಗ್ ಸ್ಟಾರ್ ಯಶ್ ಅವ್ರಿಗೆ ಹ್ಯಾಪಿ ಬರ್ತ್ಡೇ ಅಂತ ತಿಳಿಸ್ತಾ ಈ ವಿಡಿಯೋ ಶುರು ಮಾಡೋಣ ಬನ್ನಿ. ಇವತ್ತಿನ ಕಂಟೆಂಟ್ ಟಾಕ್ಸಿಕ್ ಬರ್ಡೇ ಸ್ನೇಕ್ ಪಿಕ್. ಒಂದು ಗ್ಲಿಮ್ಸ್ ತರ ಬಿಟ್ಟಿದ್ದಾರೆ ಒಂದು ಬರ್ತ್ಡೇಗೆ ವಿಶ್ ಮಾಡ್ತಾ. ಸ್ಟಾರ್ಟಿಂಗ್ ಅಲ್ಲಿ ನೋಡೋಕೆ ಓಕೆ, ಬಟ್ ಬರ್ತಾ ಶಾಕ್ ಮಾಡುತ್ತೆ ಎಲ್ರು. ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಓಪನ್ ಮಾಡ್ತೀವಿ ಆ 1 ಮಿನಿಟ್ ವಿಡಿಯೋನ. ಒಂದು ಒಳ್ಳೆ ಓಪನಿಂಗ್ ಕೂಡ ತಗೊಳುತ್ತೆ, ಒಂದು ಗ್ರ್ಯಾಂಡ್ ಆಗಿ ಕೂಡ ಕಾಣಿಸುತ್ತೆ, ಹಾಲಿವುಡ್ ತರ ಅಂತ ಅನ್ಸುತ್ತೆ. ಆದ್ರೆ ಕೊನೆಗೆ ಆ ವಿಡಿಯೋ ಮುಗಿಯೋಷ್ಟ್ರಲ್ಲಿ ಹಾಲಿವುಡ್ ತರನ ಹಾಲಿವುಡ್ ಅಂತ ಡೌಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಆ ರೀತಿ ಇದೆ ಈ ಗ್ಲಿಮ್ಸ್. ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಅಂದಾಗ ಬೇರೆನೆ ಅನ್ಕೊಂಡಿದ್ವಿ, ಒಂದು ಮಾಸ್ ಅಪೀಲ್ ಇರುತ್ತೆ ಅಂತ ಎಲ್ಲರೂ ಅನ್ಕೊಂಡಿದ್ವಿ. ಫೇರಿ ಟೇಲ್ ಚಂದಮಾಮ ಕತೆ, ಒಳ್ಳೇದು ಕೆಟ್ಟದ್ದು ಇದನ್ನೆಲ್ಲ ಹೇಳ್ತಾ ಫೈಟ್ಸ್ ಇವೆಲ್ಲ ಇರುತ್ತೆ ಆ ಒಂದು ಕಿಡ್ಸ್ ಓದು ಅಂತ ಫೇರಿ ಟೇಲ್ಸ್ ಅಲ್ಲಿ. ಆದ್ರೆ ಟಾಕ್ಸಿಕ್ ಅಂತ ಬಂದಾಗ ಅದಕ್ಕೂ ಮೀರಿದ್ದು ಕೂಡ ಕಾಣಿಸ್ತಾ ಇದೆ. ಯಾವಾಗ್ಲೂ ನಾವೊಂದು ಅನ್ಕೊಂಡಿದ್ರೆ ಸಿನಿಮಾ ತಂಡ ಇನ್ನೊಂದೇನೋ ಕೊಡ್ಬೇಕು, ಅದನ್ನೇ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ. ಟಾಕ್ಸಿಕ್ ಒಂದು ಹೀರೋಯಿನ್ ಅಥವಾ ಹುಡುಗಿ ಜೊತೆ ರೊಮ್ಯಾನ್ಸ್, ಡ್ಯಾನ್ಸ್ ಇವೆಲ್ಲ ನೋಡಿದ್ವಿ, ಆದ್ರೆ ಅದಕ್ಕೂ ಮೀರಿದ್ದು ಇಲ್ಲಿ ನಡೆಯುತ್ತೆ. ಆದ್ರೆ ಬಿಯರ್ ಜೊತೆ ರೊಮ್ಯಾನ್ಸ್ ಇವೆಲ್ಲ ಬಾಲಿವುಡ್, ಹಾಲಿವುಡ್ ಅವ್ರು ಬೇರೆ ಕಡೆ ಇದನ್ನೆಲ್ಲ ನೋಡಿದೀವಿ, ಅವ್ರಿಗೆ ಇದೆಲ್ಲ ನಾರ್ಮಲ್. ಆದ್ರೆ ಇಲ್ಲಿ ಇದೊಂದು ಸ್ವಲ್ಪ ಒಂದು ಎಕ್ಸ್ಟ್ರಾ ಸ್ಟೆಪ್ ಅಂತ ಹೇಳ್ಬೋದು. ಒಂದು ರೀತಿ ಬೆಳೀತಾ ಇದೆ ಅಥವಾ ಮುಂದಕ್ಕೆ ಹೋಗ್ತಾ ಇದೆ ಅಥವಾ ಒಂದು ಬ್ಯಾರಿಯರ್ನ ದಾಟ್ತಾ ಇದೆ ಅಂತ ಹೇಳ್ಬೋದು. ಯಶ್ನ ಯಾವತ್ತು ನೋಡ್ದಿರೋಂಥ ರೀತಿನಲ್ಲಿ, ಯಾವತ್ತು ನೋಡ್ದಿರೋಂಥ ಕ್ಯಾರೆಕ್ಟರ್ನಲ್ಲಿ ನೋಡಕ್ ಸಿಗ್ಬೋದು ಟಾಕ್ಸಿಕ್ ನಲ್ಲಿ. ಸ್ನೀಕ್ ಪಿಕ್ ಅಲ್ಲೇ ಹೀಗಿದೆ, ಇನ್ನು ಮುಂದೆ ಹೇಗಿರ್ಬೋದು ಅನ್ನೋ ಥಾಟ್ ಅಷ್ಟೇ. ಇಲ್ಲಿ ಮೆಟೀರಿಯಲ್ಸ್ಟಿಕ್ ರೊಮ್ಯಾನ್ಸ್ ಕಾಣಿಸ್ಬೋದು, ಗನ್ಸ್, ಬಿಯರ್ಸ್ ಆ್ಯಂಡ್ ಮೆನಿ ಮೋರ್. ಇದ್ರ ಜೊತೆ ರೊಮ್ಯಾನ್ಸ್ ಇರುತ್ತೆ. ಅಲ್ಲಿ ಕ್ಲೂಬ್ ಅಂತ ಕಾಣಿಸುತ್ತೆ, ಅಂದ್ರೆ ಕ್ಲಬ್ ಅಂತ ಪೋರ್ಚುಗೀಸ್ನಲ್ಲಿ. ಹಾಗೆ ಪರೈಸೋ ಅಂತ ಕಾಣಿಸುತ್ತೆ, ಅಂದ್ರೆ ಪ್ಯಾರಡೈಸ್ ಅಂತ ಪೋರ್ಚುಗೀಸ್ನಲ್ಲೇ. ಪೋರ್ಚುಗೀಸಲ್ಲಿರೋ ಒಂದು ಕ್ಲಬ್ಬಲ್ಲಿ ನಡಿಬೋದಾ. ಹಾಗೆ ಇಲ್ಲಿ ಮಿಲಿಟ್ರಿ ಅವರು ಕೂಡ ಕಾಣಿಸ್ತಾರೆ, ಅಂದರೆ ಮಿಲಿಟ್ರಿ ಅಫಿಷಿಯಲ್ಸ್ ಕೂಡ ಬಂದು ವಿಸಿಟ್ ಹಾಕ್ಬೋದು. ಈಗ ನ್ಯಾಷನಲ್ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ ಅಂತ ಹೇಳ್ಬೋದು. ಜೊತೆಗೆ ಟಾಕ್ಸಿಕ್ ಹೊಸ ಟೈಟಲ್ ಕಾರ್ಡ್ ಕೂಡ ಕಾಣಿಸುತ್ತೆ. ಹಾಗೆ ಎಕ್ಸ್ನಲ್ಲಿ ಡಬಲ್ ಧಮಾಕ, 2 ಟ್ರೆಂಡಿಂಗ್ ಟಾಕ್ಸಿಕ್ ಮೂವಿ ಬಗ್ಗೆ, ಹಾಗೆ ಬರ್ತ್ಡೇ ಬಗ್ಗೆ. ಹಾಗೆ ಕೈ ಮೇಲೆ ಟ್ಯಾಟೂ ಕೂಡ ಕಾಣಿಸುತ್ತೆ. ಈ ಒಂದು ಸಿಂಬಲ್ನ ಆಲ್ರೆಡಿ ನಾವು ನೋಡಿದ್ದೀವಿ. ಇದು ಒಂದು ಮುಖ್ಯ ಪಾತ್ರ ವಹಿಸ್ಬೋದು ಈ ಒಂದು ಮೂವಿನಲ್ಲಿ. ಇದನ್ನ ಸಂತೋಷ್ ಆನಂದ್ರಾಮ್ ಅವರಾಗ್ಲಿ, ಜೊತೆಗೆ ರಿಷಬ್ ಶೆಟ್ಟಿ ಅವರಾಗ್ಲಿ ಶೇರ್ ಮಾಡ್ಕೊಂಡಿದ್ದಾರೆ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ಸ್ನಲ್ಲಿ. ಇದೊಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು ಯುನೈಟೆಡ್ KFI ಥಾಟ್ಗೆ. ಇದ್ರ ಬಗ್ಗೆ ಹಾಗೆ ಟಾಕ್ಸಿಕ್ ಸ್ನೀಕ್ ಪೀಕ್ ಬಗ್ಗೆ ನಿಮ್ಗೆ ಹೇಗನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೂ ಶಾಕ್ ಆಯ್ತಾ, ಏನಾಯ್ತು ಅಂತ? ಅವಳು ತೊಡೆ ಮುಟ್ಟಿದ್ ಪಾಪ ನನ್ನ ಕೈಗಂಟಬಾರ್ದು ಅಂತ ನೀವೇ ಗಂದ್ಬಿಟ್ರೆ ನಾವು ನಮ್ಮ ಕೈನ ಆಸಿಡ್ ಅಲ್ಲೇ ತೊಳ್ಕೋಬೇಕು. ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ನ ಆಲ್ ಇಟ್ಟು ಆನ್ ಮಾಡ್ಕೊಳ್ಳಿ. ಆಗ ಆನ್ ಟೈಮ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗಾದರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ.